ಸೊ ನಮಸ್ಕಾರ, ನನ್ನ ಹೆಸರು ಜುಂಜೇಗೌಡ ಅಂತ, ಪಿ ಡಿ ಒ ರತ್ನಸಂದ್ರ. ಏನು ಈ ದೊಡ್ಡಗುಳ ಕೆರೆ, ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ದೊಡ್ಡಗುಳ ಕೆರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ತುಂಬ ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ, ಕಳೆದ 3-4 ದಿನದಲ್ಲಿ ಇನ್ನೂ ತುಂಬ ಜಾಸ್ತಿ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಏನು ಈ ಕೆರೆಯಲ್ಲಿರ್ತಕ್ಕಂಥ ಮೀನುಗಳು ಉಸಿರಾಡಲು ಸಮಸ್ಯೆ ಆಗಿ ನೀರೆಲ್ಲ ಬತ್ತೋಗಿ ಸುಮಾರು ಸಾವಿರಾರು ಲಕ್ಷಾಂತರ ಮೀನುಗಳು ಮಾರಣ ಹೋಮವನ್ನು ನಡೆದಿರ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನಮಗೆ ಅರ್ಜಿ ಕೊಟ್ಬಿಟ್ಟು ಈ ಸತ್ತ ಮೀನಿನ ವಾಸನೆಯಿಂದ ನಾವು ಊರಲ್ಲಿ ಇರಲಿಕ್ಕಾಗಲ್ಲ, ತುಂಬ ಸಮಸ್ಯೆ ಆಗ್ತಿದೆ ಅಂತಕ್ಕಂಥ ಒಂದು ದೂರು ನಮಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಕಳೆದ 2 ದಿನದಿಂದ ನಾವು ನಿರಂತರವಾಗಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ನಾವು ಮತ್ತು ನಮ್ಮ ಆಡಳಿತ ಮಂಡಳಿ ಸೇರಿ ಇಲ್ಲಿರ್ತಕ್ಕಂಥ ಸತ್ತ ಮೀನುಗಳನ್ನು ಇಲ್ಲಿ ಗುಂಡಿ ಮಾಡಿಬಿಟ್ಟು, ಪ್ರತಿಯೊಂದು ಗುಂಡಿನಲ್ಲೂ ಸಹ ಮೀನು ಹಾಕ್ಬಿಟ್ಟು JCB ಮುಚ್ಚಿ ಇಲ್ಲಿರ್ತಕ್ಕಂಥ ನೀರನ್ನ ಏನು ಆಚೆಗೆ ಹೊಡೆದ್ಬಿಟ್ಟು ಸದ್ಯಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ನಾವು ಪರಿಹಾರ ಕ್ರಮವನ್ನು ಕಳೆದ 2 ದಿನದಿಂದ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತಿಂದ ಸದ್ಯ ಸ್ಮೆಲ್ಲು ಕಡಿಮೆ ಆಗಿರ್ತಕ್ಕಂಥದ್ದು ನಮಗೀಗ ಕಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ನೀರೆಲ್ಲ ಬತ್ತೋಗಿ ಕೆರೆಯಲ್ಲಿರ್ತಕ್ಕಂಥ ಅಷ್ಟು ಮೀನುಗಳು ಸತ್ತೋಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಘಟನೆ ನಡೆದಿದೆ. ಈ ಸದ್ಯಕ್ಕೆ ಒಂದು ತಂಡೋಪತಂಡವಾಗಿ ಕಳೆದ 3 ದಿನದಿಂದ ನಾವು ಪರಿಹಾರ ಕ್ರಮವನ್ನು ಕೈಗೊಂಡಿರ್ತೀವಿ. ಈ ಸ್ಥಳಕ್ಕೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಯಾರು ಬಂದಿರಲಿಲ್ಲ? ಇಲ್ಲ, ನಾವು ಮೀನುಗಾರಿಕಾ ಇಲಾಖೆನವರಿಗೆ ಕಳೆದ 3 ದಿನದಿಂದ ಮಾಹಿತಿ ಕೊಟ್ಟಿದ್ವಿ. ಬಟ್ ಈ 3 ದಿನದ ಅವಧಿಯಲ್ಲಿ ನಮ್ಮ ಗಮನಕ್ಕಂತೂ ಯಾರೂ ಬಂದಿಲ್ಲ ಇಲ್ಲಿಗೆ. ನಾವೇನು ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ನಮ್ಮ ತಂಡದವರೇ ಈ ಒಂದು ಪರಿಹಾರ ಕ್ರಮ ಕೈಗೊಂಡಿರ್ತೀವಿ. ಹಾಗಾಗಿ ಮೊದಲನೇದಾಗಿ ನಮ್ಮ ಒಂದು ರಿಕ್ವೆಸ್ಟು, ಫಸ್ಟು ಜನಗಳ ಆರೋಗ್ಯ ಮುಖ್ಯ. ಅದಾದ ತದನಂತರ ಫಸ್ಟು ನಾವು ಜೀವಂತವಾಗಿದ್ದರೆ ಏನೆಲ್ಲ ಆಸೆ ಆಮಿಷ ಇನ್ನೊಂದು ಮತ್ತೊಂದು ಕೇಳ್ತೀವಿ. ನಾವು ಜೀವಂತವಾಗಿ ಇಲ್ದಲೇ ಇದ್ದರೆ ಏನೂ ಕೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸಾರ್ವಜನಿಕವಾಗಿ ಆರೋಗ್ಯ ಪರಿಸ್ಥಿತಿ ಮುಖ್ಯ. ಅದ್ರ ಜೊತೆಗೂಡಿ ನಾವು ಸುಮಾರು ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿದ್ದೀವಿ, ನಾವು ಪೂರಾ ಲಾಸ್ ಆಗಿದ್ದೀವಿ. ದಯವಿಟ್ಟು ಸರ್ಕಾರದವರು ತಮ್ಮ ಕೈಲಿ ಏನಷ್ಟು ಸಾಧ್ಯವಾಗ್ತದೆ ಅಷ್ಟು ಪರಿಹಾರನ ನಮಗೆ ಕೊಡಬೇಕು ಅಂತೇಳಿ ದಯವಿಟ್ಟು ಕೇಳಿ ಮನವಿಯಿಂದ ಕೇಳ್ಕೊಳ್ತಿದ್ದೀನಿ ಸ್ವಾಮಿ. ಎಲ್ಲ ಹುಳ ಬಿದ್ದೈತೆ ಸರ್. ಫೈನಲ್ ಆಗಿ ತಿರ್ಗಾ ಈ ಅಲ್ಲ ಸರ್, ಸ್ವಲ್ಪ ಇನ್ನ ಉಳಿದಿದ ಮೀನು ಅದ್ರಾಗ ಹಾಕ್ಬಿಟ್ಟು ಮುಚ್ಚೋದು. ಈಗ ಮುಕ್ಕಾಲ್ ಭಾಗ ಮುಗ್ದೋಗೈತೆ, ಕಾಲ್ ಭಾಗನೇ ಇರೋದು. ಎಲ್ಲ ಊಟ ಮಾಡಿದ್ರೆ 14 ದಿನ ಆಗಿತ್ತು.
ಕಿಲೋಮೀಟ್ರ್ ಬರುತ್ತೆ ಕಾಲಿಂದ. ಕಿಲೋಮೀಟರ್ ಶಾನೆ ಆಗುತ್ತೆ. ಇಲ್ಲ ಒಂದು ಅರ್ಧ ಕಿಲೋಮೀಟರ್. ಸುಳ್ಳು ಹೇಳ್ಬಾರ್ದು, ಅತಿ ಸುಳ್ಳು ಹೇಳಿದರೆ ಅದು ಸರಿಯಾಗಲ್ಲ. ಇವನ್ನೆಲ್ಲ ನಾನು ಹೆಂಗಪ್ಪ ನೋಡಿ, ಇದು ಬೆಳ್ಳು ಕಾಣೋದೆಲ್ಲ ಬೆಳಿಗ್ಗೆ ಸತ್ತಿರೋದು. ಅಂತ ನಾಳೆ ಗೊತ್ತಲ್ಲ ತಿಂಡಿ ಆಯ್ತಲ್ಲ ಬದಿ. ಮೀನು ಹಿಡ್ಕೋಬೋದಾ? ಇದು ಮಾಡು.